ನಮಸ್ಕಾರ, ಟಿವಿ2ಗೆ ಸ್ವಾಗತ. ಟಿಎಂ ಕ್ಷೇತ್ರದ ಆಡುಗೋಡಿ ಹಾಗೂ ಕೋರಮಂಗಲ ಭಾಗದಲ್ಲಿ ಹಲವಾರು ವರ್ಷಗಳಿಂದ ನಿರಂತರವಾಗಿ ಜನಸೇವೆ ಮಾಡುತ್ತಾ ಬಂದಿರುವವರು ಕಾಂಗ್ರೆಸ್ ಮುಖಂಡರಾದ ವೆಂಕಟೇಶ್ ಅವರು. ಸಚಿವ ರಾಮಲಿಂಗಾರೆಡ್ಡಿ ಅವರ ಕಟ್ಟ ಅಭಿಮಾನಿಯಾದ ಇವರು ಸಚಿವರ ಮಾರ್ಗದರ್ಶನದಂತೆಯೇ ಸದಾ ಸಾರ್ವಜನಿಕರ ಹಿತಕ್ಕಾಗಿ ಶ್ರಮಿಸುತ್ತಿದ್ದಾರೆ. ಸ್ಥಳೀಯ ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ವೆಂಕಟೇಶ್ ಅವರು ಸಚಿವ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಬೃಹತ್ ಆರೋಗ್ಯ ಶಿಬಿರವನ್ನು ಯಶಸ್ವಿಯಾಗಿ ಏರ್ಪಡಿಸಿದ್ದರು. ಈ ಶಿಬಿರದಲ್ಲಿ 500ಕ್ಕೂ ಹೆಚ್ಚು ಸಾರ್ವಜನಿಕರು ಭಾಗವಹಿಸಿ ಇದರ ಸದುಪಯೋಗವನ್ನು ಪಡೆದುಕೊಂಡರು. ಕಾರ್ಯಕ್ರಮದ ಪ್ರಮುಖ ಮುಖ್ಯಾಂಶಗಳು. ಸಚಿವ ರಾಮಲಿಂಗಾರೆಡ್ಡಿ ಅವರಿಂದ ಚಾಲನೆ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಸಚಿವ ರಾಮಲಿಂಗಾರೆಡ್ಡಿ ಅವರು ದೀಪ ಬೆಳಗಿಸುವ ಮೂಲಕ ಶಿಬಿರಕ್ಕೆ ಅಧಿಕೃತ ಚಾಲನೆ ನೀಡಿದರು. ಸಚಿವರ ಭರವಸೆ. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವರು, ನಮ್ಮ ಕ್ಷೇತ್ರದಲ್ಲಿ ಪ್ರತಿಯೊಬ್ಬರೂ ಸಹ ಆರೋಗ್ಯದಿಂದ ಇರಬೇಕು ಎಂಬ ಉದಾತ್ತ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ. ಇಂತಹ ಆರೋಗ್ಯ ಸೇವೆಗಳು ನಮ್ಮ ಕ್ಷೇತ್ರದಲ್ಲಿ ನಿರಂತರವಾಗಿ ನಡೆದುಕೊಂಡು ಹೋಗಲಿವೆ ಎಂದು ಭರವಸೆ ನೀಡಿದರು. ಮಹಿಳಾ ಮುಖಂಡರ ಮಾತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಯುವ ಮಹಿಳಾ ಮುಖಂಡರಾದ ಹೇಮಾ ಅವರು ಮಾತನಾಡಿ, ನಮ್ಮ ನೆಚ್ಚಿನ ಸಚಿವರಾದ ರಾಮಲಿಂಗಾರೆಡ್ಡಿ ಅವರು, ನಾವು ಹಾಗೂ ನಮ್ಮ ಪಕ್ಷದ ಮುಖಂಡರು ಸದಾ ವಾರ್ಡಿನ ಜನರಿಗೋಸ್ಕರ ಇರುತ್ತೇವೆ. ಜನರ ಕಷ್ಟ ಸುಖಗಳಲ್ಲಿ ನಾವು ಸದಾ ಭಾಗಿಯಾಗುತ್ತೇವೆ ಎಂದು ತಮ್ಮ ಬದ್ಧತೆಯನ್ನು ವ್ಯಕ್ತಪಡಿಸಿದರು. ಈ ಬೃಹತ್ ಆರೋಗ್ಯ ಶಿಬಿರದಲ್ಲಿ ಸ್ಥಳೀಯ ಕಾಂಗ್ರೆಸ್ ಪಕ್ಷದ ಹಲವಾರು ಪ್ರಮುಖ ಮುಖಂಡರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಕಾರಣ. ರಾಮಲಿಂಗಾರೆಡ್ಡಿ ಸಾಹೇಬ್ರ ನೇತೃತ್ವದಲ್ಲಿ ಉಚಿತ ಹೆಲ್ತ್ ಕ್ಯಾಂಪ್ ಒಂದು ಈ NGV ಕ್ಲಬ್ ನಲ್ಲಿ ಆರ್ಗನೈಸ್ ಮಾಡಿದೀರಿ. ಇಲ್ಲಿ ಬಂದು ಒಂದು ಇದುವರೆಗೂ ಬೆಳಗ್ಗೆಯಿಂದ ಒಂದು 300 ಜನ ಇದರದ್ದು ಈ ಫ್ರೀ ಚೆಕಪ್ ನ ಒಂದು ಉಪಯೋಗ ಮಾಡ್ಕೊಂಡಿದ್ದಾರೆ. NGV ಎಲ್ಲ ಇದೀನಿ. ಇಲ್ಲಿ ರೆಗ್ಯುಲರ್ ಆಗಿ ರಾಮಲಿಂಗಾರೆಡ್ಡಿ ಅವರ ನೇತೃತ್ವದಲ್ಲಿ ಕ್ಯಾಂಪ್ ನಡೀತಾ ಇರುತ್ತೆ. ಇವತ್ತು ಆರ್ಗನೈಸ್ ಮಾಡಿದ್ದಾರೆ, ಅವ್ರ ಜೊತೆ ಬೇರೆಯವರು ಸೇರ್ಕೊಂಡಿದ್ದಾರೆ, ಅಲ್ಲಿ ನೋಡಿದೀನಿ. ಇದರಲ್ಲಿ ಈಗ ಸುಮಾರು 12 ಗಂಟೆ ಆಗಿದೆ. ಈಗವರೆಗೂ ಆಗ್ಲೇ 150 ಜನ ಬಂದಿದ್ದಾರೆ ಬೆಳಗ್ಗೆಯಿಂದ. ಇನ್ನೂ ಒಂದು 100-150 ಜನ ಇದ್ರದ್ದು ಉಪಯೋಗ ಪಡಿಸ್ಕೋಬಹುದು ಅನ್ಸುತ್ತೆ. ನಮ್ಮ ಮನೆ ಕೆಲ್ಸದವ್ರಿಗೂ ನಾನು ಈಗ ತಾನೇ ಫೋನ್ ಮಾಡಿ ಹೇಳ್ದೆ, ಅವ್ರ ಮನೆಯವ್ರನ್ನೆಲ್ಲ ಕೆಲ್ಸಕ್ಕೆ ಎಲ್ಲ ಹತ್ರದಲ್ಲೇ ಇದಾರೆ ಎಲ್ಲ ಚೆಕಪ್ಗೆ. ಮತ್ತೆ ಈ ಸಲ ಐ ಚೆಕಪ್ ಕೂಡ ಇದೆ. ಯಾರಿಗೆ ಅವಶ್ಯಕತೆ ಇದೆ ಕನ್ನಡಕ ಅದು ಕೊಡ್ತಾ ಇದಾರೆ. ಬಹಳ ಖುಷಿ ಆಯ್ತು ನೋಡಿ. ಬೆಳಗ್ಗೆ ಬಂದು ರಾಮಲಿಂಗಾರೆಡ್ಡಿ ಅವರು ಇನಾಗ್ರೇಟ್ ಮಾಡಿದ್ರು. ಇಲ್ಲಿ ತಿಂಡಿ ವ್ಯವಸ್ಥೆ ಬೇರೆ ಮಾಡಿದ್ದಾರೆ. ಬೆಳಗ್ಗೆಯಿಂದ ಸುಮಾರು ಜನ ಬಂದಿದ್ದಾರೆ. ಇನ್ನು ಸುಮಾರು ಜನಕ್ಕೆ ಉಪಯೋಗ ಆಗಲಿ. ಥ್ಯಾಂಕ್ ಯು. ಫ್ರೀಯಾಗಿ ಚೆಕ್ ಮಾಡಿದ್ರು, ಕರ್ದ್ಬಿಟ್ಟು ಕಣ್ಣು ಚೆಕ್ ಮಾಡ್ಬಿಟ್ಟು ಕನ್ನಡಿ ಕೊಟ್ಟಿದ್ದಾರೆ ಹಾಕೊಳಕ್ಕೆ. ಥ್ಯಾಂಕ್ಸ್. ಚೆನ್ನಾಗಿ ನೋಡಿದ್ರು. ಈಗ ಬೇರೆ ಕಡೆ ಹೋಗ್ಬೋದಾಗಿತ್ತಲ್ಲ? ಹೋಗ್ಬೋದಾಯ್ತು. ಇಲ್ಲಿ ಫ್ರೀ ಇದೆ ಅಂತ ಬಂದಿದ್ದೀವಿ. ಕಣ್ಣು ಚೆಕ್ ಮಾಡಿದ್ವಿ, BP ನಾರ್ಮಲ್ ಆಗಿದೆ. ಕಣ್ಣು ಸಪೋರ್ಟ್ ಮಾಡಿದವ್ರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಿ ನೀವು? ಥ್ಯಾಂಕ್ಸ್ ಹೇಳ್ತೀವಿ. ನಾವು ಚೆಕಪ್ ಮಾಡಿಸ್ಕೊಂಡು ಫ್ರೀಯಾಗಿ ಚೆಕಪ್ ಬಂತಾ ಇದೆಲ್ಲ. ಕಣ್ಣು ಸ್ವಲ್ಪ ಇದು BP ಶುಗರು ಎಲ್ಲ ಚೆಕಪ್ ಮಾಡಿಸ್ಕೊಂಡೆ. ರಾಮಲಿಂಗಾರೆಡ್ಡಿ ವೆಂಕಟೇಶ್ ಅವರು ನಮ್ಗೆ ಇನ್ಫಾರ್ಮ್ ಮಾಡಿದ್ದಾರೆ. ಅದ್ರಗೋಸ್ಕರ ನಾವು ಮಾಡಿದ್ವಿ. ಇಲ್ಲ ಇಲ್ಲ ಇಲ್ಲ, ದುಡ್ಡು ಬಗ್ಗೆ ನಾವು ಬೇರೆ ಕಡೆ ಹೋದ್ರೆ ದುಡ್ಡು ಜಾಸ್ತಿ ಆಗ್ತೈತಲ್ಲ, ಅದ್ರಿಗೆ ಫ್ರೀ ಆಗಿದೆ ಎಲ್ಲ ಮಾಡಿಸ್ಕೊಳ್ಳೋಣ. ಒಂದ್ಸಲ ಚೆಕ್ ಮಾಡಿಸ್ಕೊಳ್ಳೋಣ. ಇದು ವೆಂಕಟೇಶ್ ಅವರು ಹೇಮಾವತಿಯರ ಒಂದು 2ನೇ ಕ್ಯಾಂಪ್. ಇದು NGV ಅಂತ ಏನು ವಾರ್ಡ್ ಆಗಿದೆ. ವೆಂಕಟೇಶ್ ಅವ್ರ ಮಗಳಿಗೆ ಕಾಂಗ್ರೆಸ್ ಪಕ್ಷದಿಂದ ಟಿಕೆಟ್ ನಿರ್ಣಯ ಮಾಡಿದ ನಂತರ 2ನೇ ಕ್ಯಾಂಪ್ ಆಗಿ ಇದು ಚೆನ್ನಾಗಿದೆ. ಯಾಕಂದ್ರೆ NGV ನಲ್ಲಿ
NGV ಜನಗಳು ಒಳ್ಳೆ ಎಲ್ಲ ಎಜುಕೇಟೆಡ್ಸ್ ಜಡ್ಜ್ಗಳು ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಎಂಪ್ಲಾಯೀಸ್ ಇರ್ಬೋದು, ಹೈಯರ್ ಆಫೀಸರ್ಸ್ ಇರ್ಬೋದು, ಎಲ್ಲ ವಾಸ ಮಾಡುವಂತ ಒಂದು ಪ್ರತಿಷ್ಠಿತ ಒಂದು ಕ್ಷೇತ್ರ ಇದು. ಇಂಥ ಕ್ಷೇತ್ರದಲ್ಲಿ ಒಂದು ರಾಮಲಿಂಗೇಗೌಡ ನೇತೃತ್ವದಲ್ಲಿ ಹೆಲ್ತ್ ಕ್ಯಾಂಪ್ ಮಾಡೋದು ಒಂದು ವೈಶಿಷ್ಟ್ಯ ಇದು. ರಾಮಲಿಂಗೇಗೌಡರು ತಮ್ಗೆ ಸದ್ಯದ ಪರಿಸ್ಥಿತಿ ತಮ್ಗೆಲ್ಲ ಗೊತ್ತಿದೆ ಇವತ್ತು ಯಾವ ರೀತಿ ಇದೆ ಅಂತ. ಇಂಥ ಒಂದು ತುರ್ತು ಪರಿಸ್ಥಿತಿಯಲ್ಲೂ ಕೂಡ ಈ ಕಾರ್ಯಕ್ರಮಕ್ಕೆ ಬೆಳಗ್ಗೆ ಒಂದು ಶಾಲಾ ಕಾರ್ಯಕ್ರಮಕ್ಕೆ ಒಬ್ಬರು ನಿವೃತ್ತ ಶಿಕ್ಷಕರಾದ ಅವ್ರಿಗೊಂದು ಗೌರವ ಕೊಟ್ಟು ಇಲ್ಲಿನ ಒಂದು ಆರೋಗ್ಯ ತಪಾಸಣಾ ಕಾರ್ಯಕ್ರಮ ಉದ್ಘಾಟನೆ ಕೂಡ ಬಂದಿದೆ. ನಿಜವಾದ ದೊಡ್ಡ ಗುಣ. ಯಾಕಂದ್ರೆ ಅವರ ಒಂದು ಇವತ್ತು ಬೆಳವಣಿಗೆ ತಾವೆಲ್ಲ ನೋಡ್ತಾ ಇದ್ದೀರಾ. ಪ್ರೆಸ್ ಅವ್ರಿಗೆ ಸಿಗ್ತಾ ಇಲ್ಲ. ಪ್ರೆಸ್ ಅವರು ದೊಡ್ಡ AICC ಅವರಿಗೆ ಸಿಗ್ತಾರಂತ ಸಂದರ್ಭದಲ್ಲಿ ಇವತ್ತು ರಾಮಲಿಂಗೇಗೌಡರು ನೇರವಾಗಿ ಕ್ಯಾಂಪ್ಗೆ ಬಂದು ಉದ್ಘಾಟನೆ ಮಾಡಿ ಎಲ್ಲಾನು ಮಾತಾಡ್ಸೋಗಿದ್ದಾರೆ ಅಂದ್ರೆ ಅವ್ರದಾರಿಯ ಒಂದು ಒಳ್ಳೆಯ ಒಂದು ಗುಣ. ಅದಕ್ಕೆ ಅವ್ರು ಮಾಡಿದಂತ ಒಂದು ಕಟ್ಟಿದಂತ ಸಾಂಪ್ರದಾಯದಲ್ಲಿ ತಪಾಸಣೆ ಇದ್ರೊಳಗೆ ಅವರೇ ಬಂದು ನಿಜವಾಗ್ಲೂ ಹೋಗಿರೋದಕ್ಕೆ ಅವರ ನೇರು ಒಂದು ಗುಣ ಅಂತ ಹೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅವರು ಕೂಡ ಯಾಕಂದ್ರೆ ಇವತ್ತೇನಾಗಿ ಪರಿಸ್ಥಿತಿಗಳಾಗಿದೆ, ಅವರು ಕೂಡ ಈ ಒಂದು ಕ್ಯಾಬಿನೆಟ್ ಅಲ್ಲಿ ಉಳ್ಕೊಂಡು ಇನ್ನೂ ರಾಜ್ಯದಲ್ಲಿ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಅವ್ರಿಗೂ ಭಗವಂತ ಮನಸ್ಸು ಬದಲಾವಣೆ ಮಾಡಿ ಕೊಡ್ಬೇಕು ಅಂತ ನಾನು ಸಂದರ್ಭ ನೇರವಾಗಿ ಕೇಳ್ಕೊತಾರೆ. ರಾಮಲಿಂಗೇಗೌಡರು ಕೂಡ ಕ್ಯಾಬಿನೆಟ್ ಅಲ್ಲಿ ಮತ್ತೆ ಒಳ್ಳೆ ಸ್ಥಾನಮಾನ ಜನಗಳಿಗೆ ಸೇವೆ ಮಾಡೋಂಥದ್ದು, ಬೇರೆ ಆಕಾಂಕ್ಷೆ ಇಲ್ಲ, ಜನಗಳು ಸೇವೆ ಮಾಡೋಂಥದ್ದು, ನೇರವಾಗಿ ಜನಗಳಿಗೆ ಸೇವೆ ಮಾಡೋಂಥ ಒಂದು ಅವಕಾಶ ಮತ್ತೆ ಸಿಕ್ಲಿ. ಈ ರಾಜ್ಯದಲ್ಲಿ ಎಷ್ಟು ವರ್ಷಗಳಾಗುತ್ತೆ ಅಷ್ಟು ವರ್ಷಗಳು ಅವ್ರು ಸೇವೆ ಮಾಡೋಂಥ ಅಂತವ್ರು ಇರ್ಬೇಕು. ಕಾಂಗ್ರೆಸ್ ಪಕ್ಷ ರಾಮಲಿಂಗೇಗೌಡ ಅಂತ ಇದ್ರೇನೆ ಕಾಂಗ್ರೆಸ್ ಪಕ್ಷಕ್ಕೆ ಗೌರವ, ಆ ಕ್ಯಾಬಿನೆಟ್ಗೆ ಒಂದು ಗೌರವ ಅಂತ ಹೇಳ್ಬಿಟ್ಟು ನಾನು ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ